ಪಾರದರ್ಶಕ ಮತ್ತು ಶಿಸ್ತಿನ ಪರೀಕ್ಷೆಗೆ ಪೂರ್ಣ ಸಿದ್ಧತೆ. ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್. ಉಪವಿಭಾಗದ ಎಲ್ಲ ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳಿಗೆ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಶುಭಾಶಯ ಕೋರಿದ್ದು, ಪರೀಕ್ಷೆಗಳು ಸರಾಗವಾಗಿ ನಡೆಯಲಿ ಎಂದು ಹಾರೈಸಿದರು. ನಗರದ ಸರ್ಕಾರಿ ಹೆಣ್ಣುಮಕ್ಕಳ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪುಷ್ಪ ನೀಡಿ ಪರೀಕ್ಷೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪ್ರಥಮ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆಯಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ ಬಸಣ್ಣವರ ಮಾತನಾಡಿ, ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ಪುಷ್ಪ ನೀಡಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ ಮೂಲಕ ಪರೀಕ್ಷೆಗೆ ಚಾಲನೆ ನೀಡಿದ್ದಾರೆ ಎಂದು ತಿಳಿಸಿದರು. ಈ ವರ್ಷ ಒಟ್ಟು 8,818 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುತ್ತಿದ್ದು, ಪರೀಕ್ಷಾ ಕಾರ್ಯಗಳಿಗೆ 398 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಪ್ರಶ್ನೆ ಪತ್ರಿಕೆಗಳ ಸುರಕ್ಷಿತ ಸಾಗಣೆಗೆ 9 ಮಾರ್ಗಗಳನ್ನು ರೂಪಿಸಲಾಗಿದ್ದು, ಭದ್ರತೆ ಮತ್ತು ಪಾರದರ್ಶಕತೆಗೆ ವಿಶೇಷ ಗಮನ ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು, ಶೌಚಾಲಯ, ಗಾಳಿ ಬೆಳಕು ಸೇರಿದಂತೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ. 5 ವಿಶೇಷ ಸ್ಕ್ವಾಡ್ ತಂಡಗಳನ್ನು ರಚಿಸಿ ಪರೀಕ್ಷಾ ಕೇಂದ್ರಗಳ ಮೇಲೆ ನಿಗಾ ವಹಿಸಲಾಗುತ್ತಿದೆ. ಈ ಬಾರಿ ಉತ್ತಮ ಫಲಿತಾಂಶದ ನಿರೀಕ್ಷೆಯಿದೆ ಎಂದು ಅಧಿಕಾರಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವತ್ತಿನಿಂದ ನಮ್ಮ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭ ಆಗಿದ್ದಾವೆ. ಇವತ್ತು ನಾವು ಇಲ್ಲಿ ಜಿಜಿ ಹೈಸ್ಕೂಲ್ನಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಏನು ಪ್ರಥಮ ಪರೀಕ್ಷೆಯನ್ನ ಬರೆದಿದ್ದಾರೆ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ಕೋರೋದಕ್ಕೆ ಬಂದಿದ್ದೀವಿ. ನನ್ನೊಟ್ಟಿಗೆ ಬಿಒ ಆಫೀಸರು ಮತ್ತು ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿದ್ದಾರೆ. ಜಮಖಂಡಿ ತಾಲೂಕಿನಲ್ಲಿ 8,818 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಈ ವರ್ಷ ಬರೀತಿದ್ದಾರೆ. 25 ಅಂದ್ರೆ ರಕ್ಕೈ ಬನ್ನಟ್ಟಿ ತಾಲೂಕನ್ನು ಸೇರಿಸಿ 25 ಸೆಂಟರ್ಗಳಿದಾವೆ, 10 ರೂಟ್ಗಳಿದಾವೆ. ಎಲ್ಲ ಆಫೀಸರ್ಗಳು ಬಹಳ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಿ ವರ್ಷ ಪೂರ್ತಿ ನಾವು ಅಕಾಡೆಮಿಕ್ ಆಗಿ ಬಹಳಷ್ಟು ಯೋಜನೆಗಳನ್ನ ಶಿಕ್ಷಣ ಇಲಾಖೆಯಿಂದ ಮಾಡಿಸಿದ್ದಾರೆ. ಎಲ್ಲ ನನ್ನ ಉಪವಿಭಾಗದ 4 ತಾಲೂಕಿನ 4 ಬಿಒಗಳು ಬಹಳ ಕ್ರಿಯಾಶೀಲರಾಗಿ ಎಲ್ಲ ಯೋಜನೆಗಳನ್ನ ಪಾಠದ ಕುರಿತಾಗಿ ಏನು ಯೋಜನೆಗಳಿದ್ದು ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲವುಗಳನ್ನ ಅತ್ಯಂತ ತೀವ್ರವಾಗಿ ತೀಕ್ಷ್ಣವಾಗಿ ಸಫಲವಾಗಿ ಮಾಡಿದ್ದಾರೆ. ಇವತ್ತಿನಿಂದ ಏಪ್ರಿಲ್ 2ನೇ ತಾರೀಕಿನವರೆಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೀತವೆ. ಈ ಮೂಲಕ ನಾವೆಲ್ಲ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಶುಭಾಶಯಗಳನ್ನ ಹೇಳ್ತೇವೆ ಮತ್ತು ಪರೀಕ್ಷೆಗಳು ಅತ್ಯಂತ ಸರಾಗವಾಗಿ, ಸರಳವಾಗಿ, ಅತ್ಯಂತ ಪಾರದರ್ಶಕವಾಗಿ ನಡೀತವೆ. ಅವನ್ನ ನಡೆಸೋದಕ್ಕೆ ನಮ್ಮೆಲ್ಲ ಅಧಿಕಾರಿ ವರ್ಗ ಸಫಲವಾಗಿ ನಿಂತಿದೆ ಅಂತ ಹೇಳ್ತಾರೆ. ಉಪವಿಭಾಗಾಧಿಕಾರಿಗಳು ಜಮಖಂಡಿ ಅವರು ಮಕ್ಕಳಿಗೆ ಇವತ್ತು ಶುಭ ಕೋರೋದ್ರ ಮುಖಾಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರಲಿಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಇಡೀ ನಮ್ಮ ಜಮಖಂಡಿ ತಾಲೂಕು ರಬಕವಿ ಬನ್ನಟ್ಟಿ ಸೇರಿ ಒಟ್ಟು 8,818 ಮಕ್ಕಳು ಪರೀಕ್ಷೆಯನ್ನು ಬರಲಿದ್ದಾರೆ. ಇದಕ್ಕಾಗಿ ನಾವು 398 ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ 9 ಮಾರ್ಗಗಳಿದ್ದಾವೆ. ಮುಂದುವರೆದು ಈಗ ಪ್ರಶ್ನೆ ಪತ್ರಿಕೆಗಳನ್ನ ಮಾರ್ಗಾಧಿಕಾರಿಗಳು ಮತ್ತು ಮೊಬೈಲ್ ಸ್ವಾಧೀನಾಧಿಕಾರಿಗಳು, ಸಿಟಿಂಗ್ ಸ್ಕ್ವಾಡ್ಸು ಕೂಡ ಇದಕ್ಕೆ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಇದಲ್ಲದೆ ಈಗ ಈ ಕಳೆದ 2-3 ವರ್ಷಗಳಿಂದ ವೆಬ್ ಕಾಸ್ಟಿಂಗ್ ಅಡಿಯಲ್ಲಿ ಮಕ್ಕಳು ಪರೀಕ್ಷೆ ಬರೆಯುವುದರಿಂದ ಒಂದು ವ್ಯವಸ್ಥಿತವಾಗಿ, ಪಾರದರ್ಶಕವಾಗಿ ಮತ್ತು ಸುಗಮವಾಗಿ ಪರೀಕ್ಷೆ ನಡೆಸಲಿಕ್ಕೆ ನಮಗೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೂ ಕೂಡ ಕುಡಿ ನೀರು, ಶೌಚಾಲಯ, ಗಾಳಿ ಬೆಳಕದ್ದು ಕೂಡ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಎಲ್ಲ ರೀತಿಯ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ತಾಲೂಕು ಆಡಳಿತ, ತಹಶೀಲ್ದಾರ್ ಅವರು, ತಾಲೂಕ್ ಪಂಚಾಯತ್ ಇಒರವರು ನೇತೃತ್ವದಲ್ಲಿ ಕೂಡ ಸ್ಕ್ವಾಡ್ ಕಮಿಟಿಗಳಿದ್ದಾವೆ. ಒಟ್ಟು ನಮ್ಮ ಜಮಖಂಡಿ ತಾಲೂಕಿನ 5 ಸ್ಕ್ವಾಡ್ ಕಮಿಟಿಗಳು ಇರೋದ್ರಿಂದ ಅವರು ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಸಂಚಾರ ಮಾಡಿ ಈ ಒಂದು ಸುವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲು ಕ್ರಮವನ್ನು ವಹಿಸಲಾಗಿದೆ. ಇವತ್ತು ನಾವು ಮಕ್ಕಳಿಗೆಲ್ಲ ಭೇಟಿಯಾಗಿ ಅವರಿಗೆ ಶುಭವನ್ನು ಕೋರಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಕಳೆದ 1 ವರ್ಷದಿಂದ ಹಗಲು ರಾತ್ರಿ ಅನ್ನೋದನ್ನೇ ಒಂದು ಯುದ್ಧೋಪಾದಿಯಲ್ಲಿ ಕೆಲಸವನ್ನ ಈ ಸರಿ ನಮ್ಮೆಲ್ಲ ಶಿಕ್ಷಕ ಬಳಗ ಮಾಡಿದೆ, ಮುಖ್ಯೋಪಾಧ್ಯಾಯರು ಮಾಡಿದ್ದಾರೆ. ದಾಖಲೆ ಪ್ರಮಾಣದಲ್ಲಿ ಈ ವರ್ಷ ಖಂಡಿತವಾಗಿ ರಿಸಲ್ಟ್ ಅನ್ನ ನಾವು ಜಮಖಂಡಿ ತಾಲೂಕಿನಿಂದ ಕೊಡ್ತೀವಿ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಶುಭವಾಗಲಿ ಅಂತೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಮಕ್ಕಳಿಗೆ ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಲ್ಲರಿಗೂ ಮೊದಲು ಸ್ವಾಗತ. ವಿದ್ಯಾರ್ಥಿಗಳಿಗೆ ಒಂದು 2 ಕೊಡಿ ಮೇಡಮ್.